ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಹಾಗಲಕಾಯಿ ಕೊಯ್ಲನ್ನು ಮಾಡುವ. ಈಗಾಗಲೇ ನಮ್ಮ ಗಿಡದಲ್ಲಿ ಚಿಕ್ಕ ಚಿಕ್ಕ ಹಾಗಲಕಾಯಿಗಳಾಗಿದೆ. ಆದರೆ ತುಂಬಾ ದೊಡ್ಡ ಸೈಜಲ್ಲಿ ಬರಲಿಲ್ಲ. ಆದರೆ ಅದು ಬೆಳೀಲಿಕ್ಕೆ ಆರಂಭ ಆಗಿದೆ. ನೋಡಿ, ಕೆಲವೊಂದು ಸ್ವಲ್ಪ ಹುಳ ಬಂದು ಕೂತ್ಕೊಂಡಿದೆ. ಅದರಿಂದ ನಾವು ಇವತ್ತು ಹಾಗಲಕಾಯಿ ಕೊಯ್ಲನ್ನು ಮಾಡುವ. ಕೆಲವೊಂದೆಲ್ಲ ನೋಡಿ ಹಳದಿ ಬಣ್ಣಕ್ಕೆ ತಿರುಗಲಿಕ್ಕೆ ಆರಂಭ ಆಗಿದೆ. ಅದು ಚಿಕ್ಕದಾಗಿರುವಂಥ ಹಾಗಲಕಾಯಿ ಆಗಿರೋದ್ರಿಂದ ಬೇಗನೆ ಬೆಳೆದು ಹೋಗ್ತದೆ. ಅದಕ್ಕೋಸ್ಕರ ಇವತ್ತು ಒಂದು ಹಾಗಲಕಾಯಿ ಪಲ್ಯವನ್ನು ಕೂಡ ಮಾಡಿಕೊಳ್ಬೋದು ಅಂತ ಹೇಳಿ ಇವತ್ತು ಹಾಗಲಕಾಯಿ ಕೊಯ್ಲು ಮಾಡುವಂತ ಬಂದಿದ್ದೇನೆ. ಬನ್ನಿ ನಾವು ಹಾಗಲಕಾಯಿ ಕೊಯ್ಲನ್ನು ಮಾಡುವ. ಇಲ್ಲೊಂದಿದೆ ನೋಡಿ, ಇಲ್ಲೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಆಗಿದೆ. ಇದೊಂದು ಸ್ವಲ್ಪ ದೊಡ್ಡದಿದೆ, ಆದರೆ ಇನ್ನೊಂದು ಸ್ವಲ್ಪ ಹುಳ ಬಂದು ಕೂತಿದೆ. ಸ್ವಲ್ಪ ಸಿಗ್ಬೋದು ನಮಗೆ. ಅದರಿಂದ ಇನ್ನೂ ಸ್ವಲ್ಪ ದಿವಸ ಕಾದರೆ ಏನಾಗ್ತದೆ ಅಂದರೆ ಇದೆಲ್ಲ ಕೂಡ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಆಮೇಲೆ ಸ್ವಲ್ಪ ಕೂಡ ಸಿಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಇವತ್ತು ಹಾಗಲಕಾಯಿ ಕೊಯ್ಲನ್ನು ಮಾಡುವ. ನಮಗೆ ಎಷ್ಟು ಸಿಗ್ತದೆ ಅಂತ ನೋಡುವ. ಹಾಗಲಕಾಯಿ, ಈ ಹಾಗಲಕಾಯಿ ಗಿಡವನ್ನು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಇದಕ್ಕೆ ಮೊದಲಿಗೆ ಏನು ಮಾಡಬೇಕು ಅಂದರೆ, ಹಸಿ ಬೀಜವನ್ನು ತಗೊಂಡು ಬೀಜವನ್ನು ನಾವು ಮಣ್ಣಿಗೆ ಹಾಕಿದರೆ ಬೇಗನೆ ಮೊಳಕೆ ಬರ್ತದೆ. ಒಂದು ವೇಳೆ ನೀವು ಬೀಜವನ್ನು ಒಣಗಿಸಿ ಬೀಜವನ್ನು ಆನ್ಲೈನಲ್ಲಿ ತಗೊಂಡು ಬಂದರೆ, ಅದು ಒಣಗಿರುವಂತಹ ಬೀಜ ಅಲ್ವಾ, ಅದನ್ನು ಹಾಕಿದರೆ ಒಂದು 8 ದಿವಸಗಳು ಬೇಕು. ಹಾಗಲಕಾಯಿ ಬೀಜ ಮೊಳಕೆ ಬರಲಿಕ್ಕೆ 8 ರಿಂದ 10 ದಿವಸ ಆದರೂ ಕೂಡ ಬೇಕಾಗ್ತದೆ. ಇನ್ನು ಕೆಲವು ಕಡೆ ಬೇಗ ಬಂದಿರ್ಬೋದು. ಆದರೆ ನಾನು ಹಾಕಿರುವಂತಹ ಬೀಜಗಳಲ್ಲಿ ಒಣಗಿರುವಂತಹ ಬೀಜವನ್ನು ಹಾಕಿದಂಥ ಸಂದರ್ಭದಲ್ಲಿ ನನ್ನ ಒಂದು ಅನುಭವದ ಪ್ರಕಾರ ಅದು 8 ರಿಂದ 10 ದಿವಸ ಬೇಕಾಗಿತ್ತು. ನೋಡಿ, ಇವಾಗ ಇದು ಪುಟಾಣಿಯಾಗಿದೆ. ಆದರೆ ಅದೇನಾಗ್ತದೆ ಅಂದರೆ ಹುಳ ಬಂದು ಕೂತ್ಕೊಳ್ತದೆ. ಅದಕ್ಕೋಸ್ಕರ ನಾವು ಅದನ್ನೆಲ್ಲವನ್ನು ಕೂಡ ಕೊಯ್ಲು ಮಾಡುವ. ಒಂದು ಸ್ವಲ್ಪ ನಮ್ಮ ಮನೆ ಖರ್ಚಿಗೆ ಬೇಕಾಗುವಷ್ಟು ಹಾಗಲಕಾಯಿ ಈಗ ನಮಗೆ ಸಿಕ್ಕಿದೆ. ಇಲ್ಲಿ ನಾವು ಮಿಶ್ರ ಬೆಳೆಯಾಗಿ ತರಕಾರಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಚಪ್ಪರದಲ್ಲಿ ಸೋರೆಕಾಯಿ ಬಳ್ಳಿಯನ್ನು ಕೂಡ ಬಿಟ್ಟಿದ್ದೇವೆ. ಸೋರೆಕಾಯಿ ಕೂಡ ಆಗ್ತಾ ಇದೆ. ಒಂದೊಂದು ಅಂದರೆ ವಾರಕ್ಕೆ ಒಮ್ಮೆ ಆದರೂ ಕೂಡ ನಮಗೆ ಸೋರೆಕಾಯಿಗಳು ಸಿಗ್ತದೆ. ಇವಾಗ ಚಿಕ್ಕ ಚಿಕ್ಕ ಮಿಡಿಗಳು ಕೂಡ ಆಗ್ತಾ ಇದೆ. ಇದರ ಜೊತೆಗೆ ನಾವೇನು ಮಾಡಿದ್ದೇವೆ ಅಂದರೆ, ಹಾಗಲಕಾಯಿ ಬೀಜವನ್ನು ಜೊತೆಯಾಗಿ ನೆಟ್ಟಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ನೂಕೋಲ್ ಕೂಡ ಇದೆ. ಅದು ಕೂಡ ಆಯಿತು, ಬೆಳೆದಾಗಿದೆ. ಅದನ್ನು ಕೂಡ ನಾವು ಕೊಯ್ಲನ್ನು ಮಾಡ್ಕೊಂಡು ಹೋಗುವ. ಈ ಹಾಗಲಕಾಯಿ ಬಗ್ಗೆ ಹೇಳಿದರೆ ತುಂಬ ಜನರಿಗೆ ಈ ಹಾಗಲಕಾಯಿ ಇಷ್ಟ ಇರೋದಿಲ್ಲ. ಯಾಕಂದರೆ ಇದು ಕಹಿ ಗುಣವನ್ನು ಹೊಂದಿರೋದ್ರಿಂದ ತುಂಬ ಜನರಿಗೆ ಈ ಒಂದು ತರಕಾರಿ ಇಷ್ಟ ಆಗೋದಿಲ್ಲ. ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥದ್ದು ಈ ಹಾಗಲಕಾಯಿ. ಇದರ ಒಂದು ಗಿಡವನ್ನು ಯಾವ ರೀತಿ ಬೆಳೆಸೋದು ಅಂತ ಹೇಳಿದರೆ, ಹಾಗಲಕಾಯಿ ಗಿಡವನ್ನು ಬೆಳೆಸಲಿಕ್ಕೆ ಏನೂ ಕಷ್ಟ ಇಲ್ಲ. ಯಾಕಂದರೆ ಈ ಒಂದು ಹಾಗಲಕಾಯಿ ಬಳ್ಳಿ ಬೀಜವನ್ನು ಹಾಕಿ ಗಿಡ ಮಾಡಿದ ನಂತರ ಬೇಗನೆ ಚಪ್ಪರಕ್ಕೆ ಹಬ್ಬಿಕೊಳ್ಳುವಂತಹ ಒಂದು ಬಳ್ಳಿ. ಚಪ್ಪರವೆಂತ ಆಗಬೇಕು ಅಂತಿಲ್ಲ. ಇದಕ್ಕೆ ಒಂದು ನೀವು ಬರೆ ಸೈಡಿಗೆ ಕೊಟ್ಟರೆ ಅಥವಾ ಗುಡ್ಡದ ಸೈಡಿಗೆ ನೀವು ಅದನ್ನು ನಟ್ಟು ಬಿಟ್ಟರೆ ಅದು ಗುಡ್ಡದಲ್ಲೆಲ್ಲ ಹಬ್ಬಿಕೊಂಡು ಕೂಡ ಆಗ್ತದೆ. ಹಾಗೆ ಯಾವುದಾದ್ರೂ ಮರಕ್ಕೆ ಕೂಡ ಬಿಟ್ಟರೂ ಕೂಡ ಅದು ಹಬ್ಬಿಕೊಂಡು ಹಾಗಲಕಾಯಿಗಳಾಗ್ತದೆ. ಇದಕ್ಕೆ ಬಿಸಿಲು ಬೇಕು, ಹಾಗೆ ನೀರು ಕೂಡ ಅದರ ಜೊತೆಗೆ ಬೇಕಾಗ್ತದೆ. ಪ್ರತಿ ದಿವಸ ನೀರು ಬೇಕು ಅಂತಿಲ್ಲ, 2 ದಿವಸಕ್ಕೊಮ್ಮೆ ಆದರೂ ಕೂಡ ನೀರನ್ನು ಹಾಕಿದರೆ ಆಯಿತು. ತುಂಬಾ ಬೇಸಿಗೆಯಲ್ಲಿ ಅಂದರೆ ತುಂಬಾ ಬಿಸಿಲಿರುವಂಥ ಸಂದರ್ಭದಲ್ಲಿ 2 ಬಾರಿ ನೀರನ್ನು ಕೊಟ್ಟರೆ ಚೆನ್ನಾಗಿ ಕಾಯಿ ಬರ್ತದೆ. ಒಂದು ಗಿಡದಲ್ಲಿ ಸಾಧಾರಣ ತುಂಬ ಒಂದು 20 ರಿಂದ 50 ಮಿಡಿಗಳು ಆಗ್ತಾನೇ ಇರ್ತದೆ ಹಾಗಲಕಾಯಿಯಲ್ಲಿ. ಆದರೆ ಇದರ ಒಂದು ದೋಷ ಅಂದರೆ ಅಥವಾ ಒಂದು ರೋಗ ಬರುವಂಥದ್ದು ಅಂದರೆ, ಕೀಟ ಬಾಧೆ ತುಂಬಾ ಅಧಿಕವಾಗಿರುವಂತಹ ಒಂದು ತರಕಾರಿ ಹಾಗಲಕಾಯಿ. ಬೇಗನೆ ಆ ಒಂದು ಹಾತೆ ಬಂದು ಆ ಒಂದು ಫ್ರೂಟ್ ಫ್ಲೈಯರ್ ಅಂತ ಹೇಳ್ತೇವೆ, ಅದು ಬಂದು ಇದರಲ್ಲಿ ಮೊಟ್ಟೆಯನ್ನು ಇಡುವಂಥದ್ದು. ಆಗ ನಮಗೆ ಈ ರೀತಿಯಾಗಿ ಹಾಗಲಕಾಯಿ ಚಿಕ್ಕದಿರುವಾಗಲೇ ಅದೇನಾಗ್ತದೆ, ಹಳದಿ ಬಣ್ಣಕ್ಕೆ ತಿರುಗ್ತದೆ. ಅದಕ್ಕೆ ನಾನು ಕಂಡುಕೊಂಡಿರುವಂತಹ ಒಂದು ಪರಿಹಾರ ಅಂದರೆ, ಈ ಚಿಕ್ಕ ಮಿಡಿಗಳು ಇಲ್ಲಿ ನಾವು ಪರಾಗಸ್ಪರ್ಶವನ್ನು ನಾವು ಮಾಡಬೇಕಂತ ಇಲ್ಲ. ಅದು ತನ್ನಿಂತಾನೇ ಇರುವೆಯಿಂದ ಇರ್ಬೋದು, ಜೇನುನೊಣಗಳಿಂದ ಇರ್ಬೋದು, ಯಾವುದೋ ಒಂದು ಕಾರಣದಿಂದಾಗಿ ಪರಾಗಸ್ಪರ್ಶ ಆಗಿ ಗಿಡ
ಕಾಯಿಗಳಾಗುವಂಥದ್ದು. ತುಂಬಾ ಕಾಯಿಗಳು ಬಿಡ್ತಾನೆ ಇರ್ತದೆ. ಈ ಒಂದು ಕಾಯಿಗೆ ಯಾವ ರೀತಿ ನಾವು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅಂತಂದರೆ, ಈ ರೀತಿಯಾಗಿ ಇಷ್ಟು ಮಿಡಿ ಇರಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಕವರ್ ಹಾಕಬೇಕು. ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿ ಕೂಡ ಇಡ್ಬೋದು. ಪ್ಲಾಸ್ಟಿಕ್ ಕವರ್ ಆದರೆ ತುಂಬಾ ಬೇಕು, ಯಾಕಂದರೆ ಮಿಡಿ ಬಿಡ್ತಾನೆ ಇರೋದ್ರಿಂದ ನಮಗೆ ತುಂಬಾ ಕವರ್ ಹಾಕಬೇಕಾಗ್ತದೆ. ಅದು ನಮಗೆ ಎಲ್ಲ ಟೈಮಲ್ಲಿ ಒಂದೇ ರೀತಿಯ ಕವರ್ ಸಿಗದಿದ್ದರೆ ನಾವೇನು ಮಾಡಬೇಕು ಅಂದರೆ ಪೇಪರ್, ನಮ್ಮಲ್ಲಿ ಪೇಪರ್ ಡೈಲಿ ಪೇಪರ್ ಬರ್ತಾ ಇದೆ ಅಂತಾದರೆ ಪೇಪರನ್ನು ಇದರ ಸುತ್ತಲೂ ಹಾಕಿ ಒಂದು ಕಡ್ಡಿಯನ್ನು ಹಾಕಿ ಅಲ್ಲಿ ನಿಲ್ಲಿಸುವಂಥದ್ದು, ಅಷ್ಟಿದ್ರೆ ಸಾಕಾಗ್ತದೆ. ಸಣ್ಣ ಸಣ್ಣ ತುಂಡು ಪೇಪರ್ಗಳನ್ನು ಹಾಕಿ ಕಡ್ಡಿ ಚುಚ್ಚಿ ಅದರಲ್ಲಿಟ್ಟರೆ ಅದು ಕೂಡ ರಕ್ಷಣೆ ಆಗಿರ್ತದೆ ಈ ಒಂದು ಮಿಡಿ ಹಾಗಲಕಾಯಿಗೆ. ಅದಾದ ನಂತರ ಇದಕ್ಕೆ ಒಂದು ರಕ್ಷಣೆ ಮಾಡುವಂಥದ್ದು ಅಂದರೆ ನೀಮ್ ಆಯಿಲ್ ಅಂತ ಸಿಗ್ತದೆ. ಅದು ಯಾವುದೇ ರೀತಿಯ ಹಾನಿ ಇಲ್ಲ ಅಂತ ಹೇಳ್ತಾರೆ. ನೀಮ್ ಆಯಿಲ್ ಅದು ನೀಲಗಿರಿ ಎಣ್ಣೆ, ಇದರದ್ದು ಕಹಿಬೇವಿನ ಎಣ್ಣೆ ಬರ್ತದೆ, ಬೇರೆ ಬೇರೆ ರೀತಿಯ ಎಣ್ಣೆಗಳೆಲ್ಲ ಬರ್ತದೆ. ಅಂದರೆ ಬೇರೆ ಬೇರೆ ರೀತಿಯ ಔಷಧಿಗಳು, ಅದು ಸಾವಯವ ರೀತಿಯ ಔಷಧಿಗಳು ಅಂತ ಹೇಳ್ಬೋದು. ಈ ನೀಮ್ ಆಯಿಲ್ ಅದು ಸಿಗ್ತದಲ್ವ, ಅದನ್ನು ತೆಳ್ಳಗೆ ಮಾಡಿಕೊಂಡು ನೀರಿಗೆ ಸ್ವಲ್ಪ ಹಾಕಿ ತೆಳ್ಳಗೆ ಮಾಡಿಕೊಂಡು ಈ ಕಾಯಿಗಳಿಗೆ ಸ್ಪ್ರೇಯನ್ನು ಮಾಡಿದರೂ ಕೂಡ ನಮ್ಮ ಕಾಯಿಗಳೆಲ್ಲ ಉಳಿತದೆ, ಆ ಒಂದು ಕೀಟಬಾಧೆಯಿಂದ ತಪ್ಪಿಸ್ಕೊಳ್ಬೋದು. ಇನ್ನು ಹಾಗೇ ಬಿಟ್ಟರೆ ಏನಾಗ್ತದೆ ಅಂದರೆ, ನೀವು ಹಾಗೆ ಇಟ್ಟರೆ ಈ ರೀತಿಯಾಗಿ ಬರ್ತದೆ. ಹುಳಗಳ ಬಾಧೆ ಇಲ್ಲದ ಕಡೆಯಲ್ಲಿ ಅದು ಉಳಿಯುವಂಥದ್ದು. ಇದೇನಾಗ್ತದೆ ಅಂದರೆ, ಚಿಕ್ಕ ಮಿಡಿ ಇರಬೇಕಾದ್ರೇ ಅದು ಕಾಯಿಗೆ ಬಂದು ಇದು ಮೊಟ್ಟೆಯನ್ನು ಇಡುವಂಥದ್ದು. ಅದರೊಳಗಡೆ ಸಂಪೂರ್ಣವಾಗಿ ಹುಳಗಳಿರ್ತದೆ, ಹುಳಗಳನ್ನು ಇದರೊಳಗೆ ಕಾಣ್ಬೋದು. ಆ ರೀತಿಯಾಗಿ ಹಾತೆ ಬಂದು ಕೂತ್ಕೊಳ್ಳುವಂಥದ್ದು. ಇನ್ನು ಈ ಗಿಡಕ್ಕೆ ಅಂದರೆ ಹಾಗಲಕಾಯಿ ಗಿಡಕ್ಕೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಗಿಡ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಹಬ್ಬಿ ಬರುವಂತಹ ಒಂದು ತರಕಾರಿ ಗಿಡ. ನೀವು ಟ್ಯಾರೆಸ್ನಲ್ಲಿ ಇದನ್ನು ಮಾಡ್ತಾಯಿದ್ದೀರಿ ಅಂತಾದರೆ ಇದಕ್ಕೊಂದು ಪಾಟ್ಗಳಲ್ಲಿ ಗಿಡವನ್ನು ಹಾಕಿ ನಂತರ ಅದರ ಬಳ್ಳಿ ಹೋಗಲಿಕ್ಕೆ ಏನಾದರೂ ಒಂದು ನೆಟ್ಟನ್ನು ಹಾಕ್ಕೊಳ್ಬೋದು, ನೆಟ್ ಕಟ್ಕೊಳ್ಬೋದು. ಇಲ್ಲದಿದ್ದರೆ ಬಳ್ಳಿಗಳ ಸಹಾಯವನ್ನು ಕೊಟ್ಟು ಅದನ್ನು ಹಬ್ಬಿಸ್ಕೊಳ್ಬೋದು. ಬೇಗನೆ ಆಗುವಂಥ ತರಕಾರಿ, ಗಿಡ ಆಗಿ ಸ್ವಲ್ಪ ದಿವಸಗಳಲ್ಲಿ ಕಾಯಿಯನ್ನು ಬಿಡಲಿಕ್ಕೆ ಆರಂಭ ಆಗ್ತದೆ. ನೀವು 1-2 ಗಿಡವನ್ನು ನೆಟ್ಟರೆ ನಿಮ್ಮ ಮನೆ ಖರ್ಚಿಗೆ ಖಂಡಿತವಾಗಿಯೂ ಸಾಕಾಗ್ತದೆ. ಈ ರೀತಿಯಾಗಿ ಮಾಡಿ ನೋಡಿ ಒಮ್ಮೆ ಟ್ಯಾರೆಸ್ನಲ್ಲಿ ಕೂಡ. ತುಂಬ ತೆಳ್ಳಗಿರುವಂತಹ ಒಂದು ಗಿಡ, ಅದೇನು ಜಾಸ್ತಿ ಈ ಒಂದು ಬಲೆಗೆ ಯಾವುದೇ ರೀತಿಯ ಭಾರ ಅಂತ ಅನಿಸೋದಿಲ್ಲ. ಇವಾಗ ಸೋರೆಕಾಯಿ ಗಿಡಗಳೆಲ್ಲ ಬಲೆಗಳಿಗೆ ಅಂದರೆ ನೆಟ್ ಹಾಕಿದರೆ ಸ್ವಲ್ಪ ಭಾರ ಆಗ್ತದೆ, ಅದು ಸ್ವಲ್ಪ ಬಗ್ತದೆ. ಆದರೆ ಹಾಗಲಕಾಯಿ ಬಳ್ಳಿ ತುಂಬಾ ತೆಳ್ಳಗಿರೋದ್ರಿಂದ ಅದು ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಹಾಗೆ ಇದನ್ನು ದಾಸವಾಳ ಗಿಡಗಳಲ್ಲೆಲ್ಲ ಕೆಲವೊಂದು ಕಡೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ದಾಸವಾಳ ಗಿಡ ಇರಬೇಕಾದ್ರೆ ಅದರ ಬುಡದಲ್ಲಿ ಇದರ ಬೀಜವನ್ನು ಹಾಕಿ ದಾಸವಾಳ ಗಿಡದಲ್ಲಿ ಸಂಪೂರ್ಣವಾಗಿ ಈ ಬಳ್ಳಿ ಆವರಿಸಿದರೂ ಕೂಡ ಅಲ್ಲಿ ಕೂಡ ಚೆನ್ನಾಗಿ ಕಾಯಿಗಳು ಬಿಡ್ತದೆ. ತುಂಬಾ ಕಾಯಿಗಳು ಬಿಡ್ತಾ ಇದೆ ಇವಾಗ ನೋಡಿ. ಆದರೆ ಈ ಸಲ ನಾನು ಹಾಕಿರುವಂತಹ ಬೀಜ ತುಂಬ ದೊಡ್ಡದಾದ ಹಾಗಲಕಾಯಿ ಬೀಜ. ಆದರೆ ಇಲ್ಲಿ ಆಗಿರುವಂಥದ್ದು ಪುಟಾಣಿ ಹಾಗಲಕಾಯಿ. ಇದಕ್ಕೆ ಏನು ಕಾರಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೇನಾದರೂ ಅದರ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಪುಟಾಣಿ ಹಾಗಲಕಾಯಿಗಳಾಗಿದೆ. ಆದರೆ ಇವತ್ತಿನ ಒಂದು ಪಲ್ಯಕ್ಕೆ ಇದೆಲ್ಲವೂ ಸಾಕು. ನನಗೆ ಇಷ್ಟೊಂದು ಸಿಕ್ಕಿದೆ ನೋಡಿ, ಇನ್ನೂ 1-2 ಇದೆ. ನಾವು ಅದನ್ನೆಲ್ಲ ಕೂಡ ಈಗ ಕೊಯ್ಲನ್ನು ಮಾಡುವ. ಹಾಗಲಕಾಯಿ ಕೊಯ್ಲು, ನಾವೇ ಬೆಳೆಸಿರುವಂತಹ ತರಕಾರಿಯನ್ನು ಕೊಯ್ದು ನಾವು ಅಡುಗೆಗೆ ಬಳಸಿದಾಗ ಅದರಲ್ಲಿ ಆಗುವಂತಹ ಖುಷಿ, ಸಂತೋಷ ಅದು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅದರಿಂದ ತುಂಬಾ ಖುಷಿಯಾಗ್ತದೆ, ತುಂಬಾ ಒಂದು ನೆಮ್ಮದಿಯನ್ನು ಕೊಡುವಂಥದ್ದು, ಖುಷಿ ಕೊಡುವಂಥದ್ದು ಈ ತರಕಾರಿ ಬೆಳೆಸುವಂಥದ್ದಿರ್ಬೋದು, ಹೂ ಗಿಡಗಳನ್ನು ಬೆಳೆಸುವಂಥದ್ದಿರ್ಬೋದು. ನೀವು ಕೂಡ ಒಮ್ಮೆ ನಿಮ್ಮ ಮನೆಗಳಲ್ಲಿ ತರಕಾರಿ ಗಿಡವನ್ನು ಹಾಕಿ ನೋಡಿ. ಅದರಿಂದ ಆದಂತಹ ತರಕಾರಿಯನ್ನು ಕೊಯ್ಲು ಮಾಡಬೇಕಾದ್ರೆ ಅದರಲ್ಲಿರುವಂತಹ ಖುಷಿಯೇ ಬೇರೆ ಆಗಿರ್ತದೆ. ಈ ರೀತಿಯಾಗಿ ಕೆಲವೊಂದು ತರಕಾರಿಗಳನ್ನು ಬೆಳೆಸಿ ನೋಡಿ. ನಿಮ್ಮ ಜಾಗದಲ್ಲಿ ಅಥವಾ ನಿಮ್ಮ ಒಂದು ಅಂಗಳದಲ್ಲಿ ಕೆಲವೊಂದು ತರಕಾರಿಗಳು ನಮ್ಮ ಒಂದು
ಜಾಗಕ್ಕೆ ಸರಿಯಾಗಿ ಹೊಂದಿಕೊಳ್ಳದಿದ್ದಾಗ ಗಿಡ ಚೆನ್ನಾಗಿ ಬರುವುದಿಲ್ಲ, ಮೇಲೆ ಬರುವುದಿಲ್ಲ ಅಂತಲ್ಲ, ಗಿಡ ಮೇಲೆಯೇ ಬರುವುದಿಲ್ಲ ಅಂತೆಲ್ಲ ಹೇಳ್ತಾರೆ. ಅದು ಕೆಲವೊಂದು ಕಡೆಗಳಲ್ಲಿ ಅದರ ಆರೈಕೆ ಸರಿಯಾಗಿ ಆಗದಿರಬಹುದು ಅಥವಾ ಮಣ್ಣಿನ ಗುಣ ಕೂಡ ಇರಬಹುದು. ಇನ್ನು ಹೆಚ್ಚಿನ ತರಕಾರಿಗಳೇನಾಗ್ತದೆ ಅಂದರೆ ಅದಕ್ಕೆ ನೆರಳು ಜಾಸ್ತಿ ಇರಬಾರ್ದು. ನೆರಳು ಜಾಸ್ತಿ ಆದರೆ ಅದು ಕಾಯಿಗಳು ಬಿಡುವುದಿಲ್ಲ. ಬಿಸಿಲು ಬೇಕು. ಯಾವುದೇ ಒಂದು ತರಕಾರಿಗೆ ಬಿಸಿಲಿನ ಅವಶ್ಯಕತೆ ಇದೆ. ಬಿಸಿಲು ಬೇಕು, ಅದರ ಜೊತೆಗೆ ನೀರು, ಅದರ ಜೊತೆಗೆ ಗೊಬ್ಬರ ಕೂಡ ಬೇಕು. ಆ ರೀತಿಯಾದಾಗ ತರಕಾರಿಗಳು ಸಿಗ್ತದೆ. ಆದರೆ ಈ ರೀತಿಯ ಕೆಲವು ರೋಗ ಬಾಧೆಗಳೆಲ್ಲ ಬರ್ತದೆ. ಆವಾಗ ನಾವು ಸ್ವಲ್ಪ ಅದನ್ನೆಲ್ಲ ಹತೋಟಿಗೆ ತರಬೇಕಾಗ್ತದೆ. ಕೀಟಗಳು ಆರಂಭದಲ್ಲಿ ನಾವು ಅದಕ್ಕೆ ಜಾಗ್ರತೆಯನ್ನು ಮಾಡಿದರೆ ಈ ರೀತಿಯಾಗಿ ಸ್ವಲ್ಪ ಆದರೂ ಕಾಯಿಗಳು ಸಿಗ್ತದೆ ನಮಗೆ. ಅದು ಸಂಪೂರ್ಣವಾಗಿ ಆವರಿಸಿದ ನಂತರ, ರೋಗ ಸಂಪೂರ್ಣವಾಗಿ ಆವರಿಸಿದ ನಂತರ ಅದನ್ನು ಹತೋಟಿಗೆ ತರಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ನೋಡಿ, ಇದಕ್ಕೆ ನಾನು ಯಾವ ರೀತಿ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಟ್ಟಿ ಗೊಬ್ಬರವನ್ನು ಹಾಕುವಂಥದ್ದು, ಅಂದರೆ ಸಗಣಿ ನೀರನ್ನು ಕೂಡ ಹಾಕ್ತೇನೆ, ಸಗಣಿ ಹುಡಿಯನ್ನು ಕೂಡ ಹಾಕುವಂಥದ್ದು ಮಾಡ್ತಾ ಇರೋದರಿಂದ ಅದು ಈಗ ತುಂಬ ಕಾಯಿಗಳು ಬಿಡ್ತಾ ಇದೆ. ಇನ್ನು ನೋಡಬೇಕು ಮುಂದಿನ ದಿನಗಳಲ್ಲಿ ಅದು ಸ್ವಲ್ಪ ದೊಡ್ಡ ಕಾಯಿಗಳಾದರೂ ಆಗ್ತದಾ ಅಂತ ಕಾದು ನೋಡಬೇಕು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.